धारवाड बेळगाव नव्या रेल्वे सेवेसाठी होत असलेल्या भूमी संपादन प्रक्रियेविरोधात शेतकऱ्यांनी तीव्र आक्रोश व्यक्त केला। सुपीक शेती जमीन ताब्यात घेण्याच्या सरकारच्या निर्णयाला शेतकऱ्यांनी जोरदार विरोध दर्शवला। या संदर्भात बेळगाव येथे कुमार गंधर्व कला मंदिरात विशेष जिल्हाधिकारी रघुनंदन, रेल्वे विभागाचे उपमुख्य अभियंता शिवकुमार, विशेष भूमी संपादन अधिकारी मंजुनाथ डोंबर, उपनोंदणी अधिकारी व वन विभागाच्या अधिकाऱ्यांची बैठक आयोजित करण्यात आली होती। बैठकीत शेतकऱ्यांनी स्पष्टपणे सांगितले की या प्रकल्पासाठी सुपीक जमिनीऐवजी पडीक जमीन वापरावी, त्यामुळे रेल्वे मार्गाचे अंतरही कमी होईल। ಎಲ್ಲ ಅಬ್ಜೆಕ್ಷನ್ಸ್ನು ನಾವು ಬೇಡಿಕೆನ ನಮ್ಮ ಕಡೆಯಿಂದಲೂ ನೀವು ಡೈರೆಕ್ಟ್ ಹೇಳಿದ್ದೀರ ರೈಲ್ವೇಸ್ ಅವರಿಗೆ, ನಮ್ಮ ಕಡೆಯಿಂದಲೂ ಫಸ್ಟು ರೈತರದು ಅಹವಾಲುಗಳಿಗೆ ಕಂಪ್ಲೀಟ್ ಆನ್ಸರ್ಸ್ ಕೊಡಬೇಕು, ಅದು ಕೊಟ್ಟಮೇಲೆ ಅವ್ರಿಗೆ ಸಮಾಧಾನ ಮಾಡಿದ್ಮೇಲೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈ ಇದಕ್ಕೆ ಮುಂದೂಡಿ नीरावरी म्हणजे टिकाऊ जमीन आहे चांगली, ही खडाक जमीन आहे, इकडनं घ्या म्हणून आमचं रैतांचं, त्यांनी इकडनेच घेतो म्हणून राजकीय लोकांचे ते हे डिस्टन्स पण कमी होते ते। बेळगाव तालुक्यातील देसूर, इदलहोंड, गलगुंजी, नंदीहळ्ळी, नागेनहट्टी, नागेरहाळ या गावातील जमीन अत्यंत सुपीक असून दरवर्षी सुमारे 1,50,000 टन ऊस उत्पादन होते। 60 ते 70 फूट खोल बोरवेल्स आहेत, असे गलगुंजी ग्रामपंचायत सदस्य व शेतकरी प्रसाद पाटील यांनी सांगितले। ಇವತ್ತು ಇವರು SLO KIDBದವರು ಮತ್ತು ಸ್ಪೆಷಲ್ DC KIDBದವರು ಇಲ್ಲಿ ಏನು ರೈಲ್ವೇದ ಅವರು ರೈಲ್ವೆ ಪ್ರಾಜೆಕ್ಟ್ ಬೆಳಗಾವಿ ಧಾರವಾಡ ವಾಯ ಕಿತ್ತೂರು ಏನು ಫೈನಲ್ ಮಾಡಿದ್ದಾರೆ ಅದರ ಬಗ್ಗೆ ಅವರು ರೇಟ್ಸ್ ಬಗ್ಗೆ ಭೂಮಿ ರೇಟ್ಸ್ ಬಗ್ಗೆ ಇಲ್ಲಿ ಮೀಟಿಂಗ್ ಒಂದು ತೊಗೊಂಡಿದ್ದಾರೆ। ಅದಕ್ಕೆ ನಾವು ಇಲ್ಲಿ ಆಬ್ಜೆಕ್ಷನ್ ಎಲ್ಲರೂ ಫೈಲ್ ಮಾಡಿದೆವು ಮತ್ತು SLO KIDB ಧಾರವಾಡ ಮಂಜುನಾಥ್ ಡೊಂಬರ್ ಸರ್ ಕಡೆ ಒಂದು 2-3 ದಿವಸ ಹಿಂದಗಡೆನ ನಾವು 200ಕ್ಕಿಂತ ಹೆಚ್ಚು ಫಾರ್ಮರ್ಸ್ ಹೋಗಿ ಅಲ್ಲಿನೂ ನಾವು ಒಂದು ಆಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ। ಆದ್ರೂ ಇಲ್ಲಿ ಬಂದು ಅವರು ಮತ್ತೆ ಮೀಟಿಂಗ್ ತೊಗೊಂಡಿದ್ದಾರೆ, ಇಲ್ಲಿನೂ ನಾವು ಅವ್ರಿಗೇನು ಆಬ್ಜೆಕ್ಷನು ಈ ಪ್ರಾಜೆಕ್ಟ್ಗೆ ಮಾಡಿದ್ದೇವೆ। ಏನಂದ್ರೆ ಈ ಪ್ರಾಜೆಕ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಫಲವತ್ತಾಯಿಂದ ಭೂಮಿಯಿಂದ ಇದು ಹೋಗ್ತಾ ಇದೆ, ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು ಮತ್ತು ರೈಲ್ವೆದವರು ಸರ್ವೇನೂ ಮಾಡಿದ್ದು, ಅದು ಬರಡು ಭೂಮಿಯಿಂದ ನಾವು ತಗೋಬೇಕಂತ ನಾವು ರಿಕ್ವೆಸ್ಟ್ ಮಾಡಿದ್ದು। ಆ ಪ್ರಕಾರ ಮಾಡಿದ ಬಳಿಕ ಡಿಸ್ಟೆನ್ಸು ಕಡಿಮೆ ಆಗದಿದೆ ಮತ್ತು ಎಲ್ಲ ಫಲವತ್ತಾದ ಭೂಮಿನೂ ಉಳಿತಿದೆ। ಆ ಪ್ರಕಾರ ನಾವು ರಿಕ್ವೆಸ್ಟ್ ಮಾಡಿದರೆ ಮತ್ತು ಕೆಲವರ ಪೊಲಿಟಿಷಿಯನ್ಸ್ ಪ್ರೆಷರಿಂದ ಮತ್ತು ಅವರು ಹಳೆ ಇದಕ್ಕೂ ಬರ್ತಾ ಇದ್ದಾರೆ ಮತ್ತು ಗೌರ್ಮೆಂಟ್ ಅದು ದುಡ್ಡು ಇವರು ಹಾಳು ಮಾಡ್ತಾ ಇದ್ದಾರೆ। ಇವರು ಪ್ರಾಜೆಕ್ಟ್ ಕಾಸ್ಟ್ 950 crores ಇತ್ತು 2019-20 ಈಗ ಅದು ಪ್ರಾಜೆಕ್ಟ್ ಕಾಸ್ಟ್ 2,400 ರೂಪೀಸ್ ಹೋಗಿದೆ, 400 crores ರೂಪೀಸ್ ಮಟ್ಟ ಹೋಗಿದೆ। ಈಗ ಇವರು ಇಷ್ಟು ಪ್ರಾಜೆಕ್ಟ್ಗೆ ಇವರು 3 ಪಟ್ಟು ಅಮೌಂಟ್ ಹೆಚ್ಚಾಗ್ತಾ ಇದ್ದಾರೆ ಮತ್ತು ಬೆಳಗಾವಿ ಹಳೆಯದ ಬೆಳಗಾವಿ ಲೋಂಡಾ ಏನಿದೆ ಮಿರಜ್ ಲೋಂಡಾ ಅದಕ್ಕೂ ಅವರು ಎಲೆಕ್ಟ್ರಿಫಿಕೇಶನ್ ಮತ್ತು ಡಬ್ಲಿಂಗನ್ನು 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ಅಮೌಂಟು ಖರ್ಚು ಮಾಡಿದ್ದಾರೆ। ಇದು ಎಲ್ಲ ಗೌರ್ಮೆಂಟ್ ದುಡ್ಡು ಇವರು ಹಾಳು ಮಾಡ್ತಾ ಇದ್ದಾರೆ, ವೈಯಕ್ತಿಕ ಯಾರಾದರ ಪೊಲಿಟಿಷಿಯನ್ಸ್ ಅವರದ ಪ್ರೆಷರಿಂದ ಇವರು ಮಾಡ್ತಾ ಇದ್ದಾರೆ ಅಂತ ನಮ್ಮ ರೈತರ ಈ ಪ್ರಾಜೆಕ್ಟ್ ಅಪೋಸ್ ಇದೆ ಮತ್ತು ಫಲವತ್ತಾದ ಭೂಮಿ ಮಾತ್ರ ಉಳಿಬೇಕು, ಇಷ್ಟ ನಮ್ದು ಎಲ್ಲರಿಗೂ ರಿಕ್ವೆಸ್ಟ್। ರೈತರು ಇವರು ಇದಲೋಂಡ್, ಗರ್ಲಗುಂಜಿ, ನಂದಿಹಳ್ಳಿ, ನಾಗೇನಹಟ್ಟಿ, ಹಲ್ಗೆಮರಡಿ, KK ಕೊಪ್ಪದವರು ಎಲ್ಲ ರೈತರು ಬಂದಿದ್ದಾರೆ, ರೈತರು ಉಳಿಬೇಕು। ಈ ರೂಟ್ನಲ್ಲಿ ದೇಸೂರಿಂದ ಬೆಳಗಾವಿ, ದೇಸೂರ, ಇದಲೋಂಡ್, ಗರ್ಲಗುಂಜಿ, ನಂದಿಹಳ್ಳಿ, ನಾಗೇನಹಟ್ಟಿ, KK ಕೊಪ್ಪ, ನಾಗೇರಹಾಳ್ ಇಲ್ಲಿಂದ ಹಿಂಗೆ ಹೋಗ್ತಾ ಇದೆ। ಈಗ ಇದು ಏನು ಆಕ್ಚುಲಿ ಅದು ಏನು ಕೊಟ್ಟಿದ್ದಾರೆ ಅವರು ಸರ್ವೆ ಏನು ಫೈನಲೈಸ್ ಮಾಡಿದ್ದಾರೆ, ಲೈನ್ ಏನು ಫೈನಲ್ ಮಾಡಿದ್ದಾರೆ ಅದನ್ನು ಆ ಊರಿನಲ್ಲೂ ಹೋಗ್ತಿದೆ ಮತ್ತು ಏನು ನಾವು ಏನು ಫೈನಲ್ ಮಾಡಿದ್ದು ಅದೊಂದು ಬರೀ ಒಂದು 700-800 ಮೀಟರ್ಸ್ ಮ್ಯಾಗಿನ್ ಸೈಡಿಂದ ಹೋಗ್ತಿದೆ, ಅದ ಬರಡು ಭೂಮಿಯಿಂದ ಹೋಗ್ತಿದೆ ಮತ್ತು ನಮ್ದು ಭೂಮಿ ಹೋಗ್ತಿದೆ ಸರ್ ಅದ್ರಾಗು ಯಾವ್ದ ಸೇಮ್ ಊರು, ಸೇಮ್ ಗರ್ಲಗುಂಜಿ, ದೇಸೂರ್, ಗರ್ಲಗುಂಜಿ, ನಂದಿಹಳ್ಳಿ, ನಾಗೇನಹಟ್ಟಿ ಸೇಮ್ ಊರು, ಖರೆ ಅದ ಬರಡು ಭೂಮಿಯಿಂದ ಹೋಗ್ತಾ ಇದೆ। ಪೈಲಾ ಏನು ಮಾಡಿದಾರ ಅವರು ಮಲ್ಟಿ ಕ್ರಾಪ್ ಲ್ಯಾಂಡ್ ನಮ್ಮ ಫಲವತ್ತಾದ ಭೂಮಿಯಿಂದ ಹೋಗ್ತಾ ಇದೆ, ಅಲ್ಲಿ ಏನೂ ಇಲ್ಲಾಂದ್ರೆ 1,50,000 ಟನ್ ಕಬ್ಬು ನಾವು ಬೆಳಿತೀವಿ ಅಂತ ಭೂಮಿ ಇದೆ। 60 ಇಂದ 70 ಫೂಟ್ಗೆ ವೆಲ್ಸ್ ಅದಾವೆ ಅಲ್ಲಿ, ಅಂತ ಭೂಮಿಯಲ್ಲಿ ಇವರು ಮಾಡ್ತಾ ಇದ್ದಾರೆ। ಅದಕ್ಕೆ ನಾವು ಇದು ಪ್ರಾಜೆಕ್ಟ್ ಅಪೋಸ್ ಮಾಡಿದ್ದೇವೆ। ಈ ಮೀಟಿಂಗ್ ಎಲ್ಲ ಈಗ ನಾ ಏನು ಹೇಳಿದ್ದು ಆ ಪ್ರಕಾರ ಎಲ್ಲ ರೈತರ ಮುಖಂಡರು ಬಂದಿದ್ದಾರೆ, ಎಲ್ಲ ರೈತರು ಪ್ರತಿ ಸರ್ವೆ ನಂಬರ್ದು ಇವರು ಬಂದಿದ್ದಾರೆ। ರೈಲ್ವೆ ಈ ಮೀಟಿಂಗ್ ಅವರು ಸಬ್ ರಿಜಿಸ್ಟರ್ದವರು ಬಂದಿದ್ರು, ಫಾರೆಸ್ಟರ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಬಂದಿದ್ರು ಮತ್ತು SLO ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ KIDBದವರು ಬಂದಿದ್ರು, ಅವರ ಸ್ಪೆಷಲ್ DC ಸಾಹೇಬರು ಬಂದಿದ್ರು ಮತ್ತು ಸಬ್ ರಿಜಿಸ್ಟರ್ದವರು ಬಂದಿದ್ರು ಮತ್ತು ಉಳಿದವರು ರೈಲ್ವೆದವರು ಬಂದಿದ್ರು, ರೈಲ್ವೆ ಡೆಪ್ಯೂಟಿ CEO ಅವರು ಬಂದಿದ್ರು।
ಡಿಶಿನ ಅವರು ಏನು ರೈತರ ಏನು ವಿರೋಧ ಇದೆ ಆ ಪ್ರಕಾರ ಅವರು ಮುಂದೆ ನೋಡಿ ಅವರು ಮುಂದೆ ಏನ ಅವರ ಹಿರಿಯರಾದಾರೆ ಅಲ್ಲಿ ಹೇಳಿ ಮತ್ತೆ ಮುಂದೆ ಏನು ಇದ್ರಾಗ ಸೊಲ್ಯೂಷನ್ ಮಾಡಕ್ ಬರ್ತಿದೆ ನೋಡ್ತೇವಂತೂ ಹೇಳಿದ್ದಾರೆ. ನಾನು ಪ್ರಸಾದ್ ಪಾಟೀಲ ಗಲಗುಂಜಿ ಗ್ರಾಮ ಪಂಚಾಯತ್ ಸದस्य ಮತ್ತು ರೈತರು. या बैठकीला इदलहोंड, नागेनहट्टी, केकेकोप, गलगुंजी, नंदिहळ्ळी, नागेरहाळ, हलगीमर्डी आदी गावातील शेतकरी मोठ्या संख्येने उपस्थित होते. राजशेखर हिरेमठ, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।